ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ. ನಾನಿವತ್ತು ಹೋಮ್ ಮೇಡ್ ಡೋನಟ್ ರೆಸಿಪಿನ ಯಾವ ಥರ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಡೋನಟ್ ರೆಸಿಪಿನ ಸಖತ್ತಾಗುತ್ತೆ. ಮನೆಯಲ್ಲಿ ಮಾಡಿ ಒಂದು ಸರ್ತಿ ನೋಡಿ ನೀವು, ತುಂಬಾ ಚೆನ್ನಾಗಿ ಬರುತ್ತೆ. ಬೇಕ್ರಿ ಸ್ಟೈಲಲ್ಲೇ ನಾವು ಮನೆಯಲ್ಲಿ ಡೋನಟ್ನ ಮಾಡ್ಬೋದು. ನಾನು 1 kg ಮೈದಾನ ಬಳಸಿ ಇಲ್ಲಿ 40 ಡೋನಟ್ನ ಮಾಡಿದ್ದೀನಿ. ಫಸ್ಟಿಗೆ ಉಗುರು ಬೆಚ್ಚಗಿರೋ ಹಾಲು ತೊಗೋಬೇಕು. ಅದನ್ನು ನಾನು ಸೋಸ್ಕೊಂಡಿದ್ದೀನಿ, ಕೆನೆ ಇರಬಾರ್ದು. ಅದಕ್ಕೆ ಈಸ್ಟನ್ನ ಹಾಕ್ತಾಯಿದ್ದೀನಿ. ಡ್ರೈ ಈಸ್ಟ್ ಪೌಡ್ರು 1 ಟೀ ಸ್ಪೂನಷ್ಟು ಈಸ್ಟನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಆಮೇಲೆ ಈಸ್ಟ್ ಪೌಡ್ರನ್ನ ಹಾಕಿ ಒಂದು 10 ನಿಮಿಷ ಸೈಡಲ್ಲಿ ಎತ್ತಿಕ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಸ್ಟು ಮತ್ತು ಶುಗರು ಹಾಲನ್ನು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಹಾಫ್ ಬೌಲಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅಂದರೆ 50 ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀಟಾಗಿ ಹಾಲು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅದು ಈಸ್ಟು ಹಾಲು ಸಕ್ಕರೆ ನೀಟಾಗಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಸೈಡಲ್ಲಿ ಎತ್ತಿಕ್ಕೊಳ್ಳೋಣ. ಇವಾಗ ಮೈದಾನ ತೊಗೋತಾ ಇದ್ದೀನಿ. 1 kg ಮೈದಾ ತೊಗೊಂಡಿದ್ದೀನಿ. ಇದನ್ನು ಜರಡಿ ಹಾಕಿ ಸೋಸ್ಕೋತಾ ಇದ್ದೀನಿ. ನೋಡಿ ನೀಟಾಗಿ ಸೋಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಮೊಸರು ಒಂದು ಟೇಬಲ್ ಸ್ಪೂನಿಂದ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು 150 ಗ್ರಾಮ್ ಆಗೋಷ್ಟು ಬಟರ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಯಾವ ಥರ ಈಸ್ಟು ಆ್ಯಕ್ಟಿವೇಟ್ ಆಗಿದೆ. ಈ ಥರ ನೀಟಾಗಿ ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಅದನ್ನು ಬಳಸಬೇಡಿ ನೀವು. ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನು ಕಿಚನ್ ಸ್ಲ್ಯಾಬ್ ಮೇಲೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಹಿಟ್ಟು ಕಲಸೋದೊಂದೇ ಸ್ವಲ್ಪ ಕಷ್ಟ ಅಷ್ಟೇ. ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದ್ಕೋಬೇಕು. ಇದನ್ನು 15 ನಿಮಿಷದವರೆಗೂ ನಾದ್ಕೋಬೇಕು. ಇದು 15 ನಿಮಿಷ ಆದಮೇಲೆ ಮತ್ತೆ ಇದಕ್ಕೆ ಬಟ್ರ್ ಹಾಕಿ ಮತ್ತೆ 15 ನಿಮಿಷ ನಾದ್ಕೋಬೇಕು. ಇದನ್ನು ನೋಡಿ ನಾನು ಯಾವ ಥರ ನಾದ್ತಾ ಇದ್ದೀನಲ್ವ ಅದೇ ಥರ ನಾದಬೇಕು. ಮಧ್ಯದಲ್ಲಿ ಸ್ವಲ್ಪ ನನ್ನ ಮಗಳು ಕೂಡ ನಾದ್ತಾ ಇದ್ಲು. ಸ್ವಲ್ಪ ಕೈ ನೋವು ಬರುತ್ತೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಬಟರ್ನ ಫ್ರಿಜ್ಜಿಂದ ಸ್ವಲ್ಪ ಲೇಟಾಗಿ ತೆಗೆದಿಟ್ಟೆ, ನೀವು ಮುಂಚೆನೇ ತೆಗೆದಿಟ್ಬಿಡಿ. ನೋಡಿ ನೀಟಾಗಿ 150 ಗ್ರಾಮ್ ಬಟರ್ ಕೂಡ ಹಾಕಿಬಿಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ಒಂದು 15ರಿಂದ 20 ನಿಮಿಷದವರೆಗೂ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು. ನೋಡಿ ನಾನು ಯಾವ ಥರ ನಾದ್ಕೋತಾ ಇದ್ದೀನಿ ಅದೇ ಥರ ನೀವು ನಾದ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಬಟರ್ನ ಸವರಿ ಇದು ಒಂದು 2 ಅವರ್ಸ್ಗೆ ಬಿಟ್ಬಿಡೋಣ. ಡಬಲ್ ಆಗುತ್ತೆ. ಇಲ್ಲಿ ನೋಡಿ 2 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಪಂಚ್ ಕೊಟ್ಟು ಮತ್ತೆ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನಾದ್ಕೊಂಡು ಒಂದು 4 ಭಾಗನ ಮಾಡ್ತಾಯಿದ್ದೀನಿ ನಾನು. ಇವಾಗ ನಿಮಗೆ ಯಾವ ಸೈಜು ಡೋನಟ್ ಬೇಕೋ ಆ ಸೈಜನ್ನು ನೀವು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜೇ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾಡಿ ಕೈಯಿಂದ ಅಂಗೈಯಿಂದ ಪ್ರೆಸ್ ಮಾಡಬೇಕು. ಡೋನಟ್ ನೀಡಲ್ ಇತ್ತಂದರೆ ಅದರಿಂದ ಯೂಸ್ ಮಾಡ್ಕೊಳ್ಳಿ, ಡೋನಟ್ ಕಟರಿಂದ. ಇಲ್ಲಾಂದರೆ ಈ ಥರ ವಾಟರ್ ಬಾಟ್ಲ್ ಕ್ಯಾಪ್ ಇರುತ್ತಲ್ವ, ಆ ಥರ ಕ್ಯಾಪನ್ನು ತೊಗೊಂಡು ನೀವು ಕರೆಕ್ಟಾಗಿ ಮಧ್ಯಕ್ಕೆ ಹೋಲ್ ಮಾಡ್ಕೋಬೋದು. ಇವಾಗ ಒಂದು ಬಟರ್ ಪೇಪರ್ ಹಾಕಿ ನಾನು ಅದ್ರ ಮೇಲೆ ಇಡ್ತಾಯಿದ್ದೀನಿ.
ಇದೆಲ್ಲ ಡೋನಟ್ ಆಗಿದೆ. ಇದಕ್ಕೆ ಮತ್ತೆ ನೀವು ಹಾಫ್ ಆನ್ ಅವರಿಂದ 1 ಅವರ್ ರೆಸ್ಟ್ ಕೊಡಬೇಕು. ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳೋಣ. ಇವಾಗ ಇದು ಮುಚ್ಚಿ ಇಟ್ಟರೆ ಡಬಲ್ ಸೈಜ್ ಆಗುತ್ತೆ. ನೋಡಿ ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಟಿದ್ದೀನಿ ನಾನು. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ತೆಗಿತಾ ಇದ್ದೀನಿ ನೋಡಿ ಎಷ್ಟು ದಪ್ಪ ಸೈಜ್ ಆಗಿದೆ. ಹೋಲ್ ಕೂಡ ಕ್ಲೋಸ್ ಆಗಿದೆ. ಮತ್ತು ನೀವು ಹೋಲನ್ನು ನೀಟಾಗಿ ಮಾಡ್ಕೊಳ್ಳಿ. ಈ ಥರ ಪೇಪರ್ ಸಮೇತನೇ ಹಾಕಿ ನೀವು ನೀಟಾಗಿ ಫ್ರೈ ಆಗುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಡಿ ಗ್ಯಾಸು. ಒಂದು ಸೈಡ್ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ನೋಡಿ ಈ ಥರ ಬಂದಿದೆ ಡೋನಟ್ಟು. ಇಲ್ಲಿ ನಾನು ಮಿಲ್ಕ್ ಚಾಕ್ಲೇಟು, ಡಾರ್ಕು, ವೈಟು 3 ಚಾಕ್ಲೇಟ್ ತೊಗೊಂಡಿದ್ದೀನಿ. ಇವಾಗ ಡಬಲ್ ಬಾಯ್ಲರಲ್ಲಿ ಹಾಕಿ ನಾವು ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ಇದು 150 ಗ್ರಾಮ್ 150 ಗ್ರಾಮ್ ಇದೆ. ಮೆಲ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಚಾಕ್ಲೇಟ್ನ ಡಿಪ್ ಮಾಡಿ ನಿಮ್ಗೆ ಯಾವ ಥರ ಆಕಾರ ಬೇಕೋ, ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ರೆಡಿ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ. ಚಾಕ್ಲೇಟ್ನ ಮೆಲ್ಟ್ ಮಾಡಿದ ಮೇಲೆ ಡಿಪ್ ಮಾಡೋದು. ರೆಡಿಯಾಗಿದೆ ಡೋನಟ್. ನಿಮ್ಮ ಮನೇಲಿ ಕೂಡ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ಹೇಗೆ ಬಂತು ಅಂತ.